ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಅಹಲ್ಯೆಯ ಕಥೆಯನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಅಹಲ್ಯಾದೇವಿ ಯಾರು, ಗೌತಮ ಋಷಿಗಳ ಪತ್ನಿ ಅಂತ ಹೇಳುವಂಥದ್ದನ್ನೆಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ಶ್ರೀರಾಮಚಂದ್ರ ಸ್ವಾಮಿ ವಿಶ್ವಾಮಿತ್ರರ ಜೊತೆಯಲ್ಲಿ ತಾನು ಬರ್ತಾ ಇದ್ದಾನೆ ರಾಕ್ಷಸರನ್ನು ಕೊಲ್ಲಬೇಕು ಅಂತ ಹೇಳುವಂತಹ ಕಾರಣಕ್ಕೆ. ರಾಕ್ಷಸರು ಯಜ್ಞಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಹಾಗಾಗಿ ವಿಶ್ವಾಮಿತ್ರರು ಕರ್ಕೊಂಡು ಬರ್ತಾ ಇದ್ದಾರೆ ಶ್ರೀರಾಮ ಲಕ್ಷ್ಮಣರನ್ನು. ಹಾಗೆ ಬರಬೇಕಾದ್ರೆ ಒಂದು ಪ್ರದೇಶವನ್ನು ನೋಡಿ, ಒಂದು ಆಶ್ರಮವನ್ನು ನೋಡಿ, ಅಲ್ಲಿರುವಂತಹ ಮೌನವನ್ನು ನೋಡಿ, ಇದು ಯಾರ ಆಶ್ರಮ, ಇಲ್ಲಿ ಏನು ದುಃಖ ಅಂತ ರಾಮಚಂದ್ರ ಸ್ವಾಮಿ ವಿಶ್ವಾಮಿತ್ರರಲ್ಲಿ ಕೇಳುವಾಗ, ಇದು ಗೌತಮರ ಆಶ್ರಮ. ಗೌತಮರು ಬಹಳ ತಪಸ್ಸನ್ನು ಮಾಡಿ ತುಂಬ ತಪಶಕ್ತಿಯನ್ನು ಅವರು ಸಂಗ್ರಹ ಮಾಡಿಕೊಂಡಿದ್ರು. ಆವಾಗ ಇಂದ್ರಾದಿ ದೇವತೆಗಳಿಗೆ ಭಯ ಆಗುತ್ತದೆ, ಎಲ್ಲಿ ನಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ತದೋ, ಇವರು ಬಂದು ಇಂದ್ರ ಪದವಿಯಲ್ಲಿ ಕೂತ್ಕೊಳ್ಳುವಷ್ಟು ತಪಶಕ್ತಿಯನ್ನು ಎಲ್ಲಿ ಸಂಪಾದನೆ ಮಾಡ್ತಾರೋ ಅಂತ ಆಲೋಚನೆ ಮಾಡಿ ಅವರ ತಪಶಕ್ತಿಯನ್ನು ಕುಂದಿಸುವಂತಹ ಏನಾದರೂ ಒಂದು ಉಪಾಯವನ್ನು ಹುಡುಕಬೇಕು ಅಂತ ಆಲೋಚನೆ ಮಾಡ್ತಾರೆ ದೇವತೆಗಳು. ಅದಕ್ಕೆ ದಾರಿ ಯಾವುದು ಅಂದರೆ, ಅವರಲ್ಲಿ ಕಾಮನೆಗಳನ್ನು ತುಂಬಬೇಕು ಅಥವಾ ಸಿಟ್ಟು ಬರೆಸಬೇಕು. ವಿಶ್ವಾಮಿತ್ರರಿಗೆ ಮಾಡಿದ ಹಾಗೆ ಮೇನಕೆಯನ್ನು ಕಳಿಸಿ ಅವರ ಮನಸ್ಸನ್ನು ಚಂಚಲಗೊಳಿಸ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಗೌತಮರು ಆ ರೀತಿಯ ಆ ಒಂದು ಚಿತ್ತ ಚಾಂಚಲ್ಯ ಇದ್ದವರಲ್ಲ. ಮೇನಕೆ ಬಂದಾಗ ವಿಶ್ವಾಮಿತ್ರರು 10,000 ವರ್ಷಗಳಷ್ಟು ತಪಶಕ್ತಿ ಏನು ಅವರಲ್ಲಿ ತುಂಬಿತ್ತು ಅದೆಲ್ಲವನ್ನೂ ಕೂಡ ಕಳ್ಕೊಂಡ್ರು ಮೇನಕೆಯನ್ನು ನೋಡಿ ಮೋಹಕ್ಕೆ ಒಳಗಾಗಿ. ಆದರೆ ಆ ರೀತಿಯ ಮನಸ್ಥಿತಿ ಗೌತಮರದ್ದಲ್ಲ. ಹಾಗಾದರೆ ಇವರಿಗೇನು ಮಾಡುವುದು? ರಂಭೆ ಊರ್ವಶಿ ಮೇನಕೆಯರನ್ನು ಕಳಿಸಿ ಪ್ರಯೋಜನ ಇಲ್ಲ. ಇವರಿಗೆ ಸಿಟ್ಟು ಬರಿಸುವ ಕಾಮ ಮತ್ತು ಕ್ರೋಧ, ಇದು ಎರಡು ನಾವು ಸಂಗ್ರಹ ಮಾಡಿಕೊಂಡಿರುವಂತಹ ಪುಣ್ಯವನ್ನು ನಾವು ಕಳ್ಕೊಳ್ಳಿಕ್ಕೆ ಇದುವೇ ಎರಡು ಮೂಲ ಕಾರಣಗಳು, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಹಾಗಾಗಿ ಇವರಿಗೆ ಸಿಟ್ಟು ಬರಿಸಬೇಕು ಅಂತ ಆಲೋಚನೆ ಮಾಡ್ತಾರೆ. ಸರ್ವಜ್ಞನ ವಚನ ಒಂದುಂಟು, ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು, ಕೋಪದೊಳು ನೇಣು ಹರಿವಂತೆ ನರಕಕ್ಕೆ ಕೋಪಿತಾನಿಳಿವ ಸರ್ವಜ್ಞ. ಬಾವಿಯೊಳಗೆ ಹಗ್ಗ ಹೇಗೆ ಇಳ್ಕೊಂಡು ಹೋಗ್ತದೋ ಹಾಗೆ ನರಕಕ್ಕೆ ಕೋಪಿ ಇಳೀತಾನೆ ಅಂತ. ಹಾಗಾಗಿ ಗೌತಮರಿಗೆ ಕೋಪ ತರಿಸುವ ಅಂತ ಆಲೋಚನೆ ಮಾಡ್ತಾನಂತೆ ಇಂದ್ರ. ಆಗ ಇಂದ್ರ ಏನು ಮಾಡ್ತಾನೆ ಅಂದರೆ ಅಹಲ್ಯೆಯನ್ನು ನೋಡ್ತಾನೆ. ಗೌತಮ ಋಷಿಗಳ ಪತ್ನಿ ಅಹಲ್ಯೆ ಅತ್ಯಂತ ಸುಂದರಿ, ತಪಸ್ವಿನಿ, ಸಾಧ್ವಿ, ಪತಿವ್ರತೆ. ಅಹಲ್ಯೆಯನ್ನು ನೋಡಿ ಇಂದ್ರನ ಮನಸ್ಸು ಮೋಹಗೊಳ್ಳುತ್ತದೆ. ಅವಾಗ ಇಂದ್ರ ಏನು ಮಾಡ್ತಾನೆ, ಗೌತಮ ಋಷಿಗಳು ಅವರ ಆಹ್ನಿಕಕ್ಕಾಗಿ ನಿತ್ಯ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಲಿಕ್ಕೆ ಅಂತ ತಾವು ನದಿಯ ಕಡೆಗೆ ಹೋಗಿದ್ದಾರೆ. ಗೌತಮ ಋಷಿಗಳು ನದಿಯ ಕಡೆಗೆ ಹೋಗಿದ್ದಾಗ ಇಂದ್ರ ಗೌತಮ ಋಷಿಗಳ ರೂಪವನ್ನು ತಾನು ಧರಿಸಿಕೊಂಡು ಅಹಲ್ಯೆಯ ಆಶ್ರಮದ ಹತ್ರ ಬರ್ತಾನೆ. ಅಹಲ್ಯೆ ಬಂದು ನೋಡಬೇಕಾದ್ರೆ ಗೌತಮ ಋಷಿಗಳೇ ಬಂದಿದ್ದಾರೆ ಅಂತ ಅಹಲ್ಯೆ ತಿಳಿತಾಳೆ. ಆದರೆ ಬಂದದ್ದು ಇಂದ್ರ, ಗೌತಮ ಋಷಿಗಳ ರೂಪದಲ್ಲಿ ಇಂದ್ರ ಬಂದಿದ್ದಾನೆ. ಇಂದ್ರ ಬಂದವನು ನೇರವಾಗಿ ಆ ದಿವಸ ಅಹಲ್ಯೆಯ ಸಂಪರ್ಕವನ್ನು ಮಾಡುತ್ತಾನೆ. ಗೌತಮ ಋಷಿಗಳು ಸ್ನಾನಕ್ಕೆ ಅಂತ ಹೋಗಿದ್ದಾರೆ, ಗೌತಮ ಋಷಿಗಳ ರೂಪದಲ್ಲಿ ಬಂದಂತಹ ಇಂದ್ರ ಅಹಲ್ಯೆಯನ್ನು ಸಮೀಪಿಸಿದ್ದಾನೆ. ಅಹಲ್ಯೆಗೆ ಗೊತ್ತಾಗಲಿಲ್ವಾ, ಅವಳಿಗೆ ತಪಶಕ್ತಿ ಇತ್ತು, ಅವಳು ಪತಿವ್ರತೆ, ಅವಳು ಸಾಧ್ವಿ. ಹಾಗಿದ್ರೆ ಅಹಲ್ಯೆಗೆ ಯಾಕೆ ಗೊತ್ತಾಗಲಿಲ್ಲ ಅಂತ ಪ್ರಶ್ನೆ ಬರ್ತದೆ. ಅಹಲ್ಯೆಗೆ ಗೊತ್ತಾಗಿದೆ, ಬಂದವನು ಇಂದ್ರ ಅಂತ ಹೇಳುವಂಥದ್ದು ಅಹಲ್ಯೆಗೆ ಗೊತ್ತು. ಆದರೆ ದೇವತೆಗಳಿಗೆ ಸಹಾಯ ಮಾಡುವ ಅಂತ ಹೇಳುವಂಥ ಉದ್ದೇಶದಿಂದಲೇ ಅವಳು ತನ್ನನ್ನು ಇಂದ್ರನಿಗೆ ಸಮರ್ಪಿಸಿದ್ಲು. ಹಾಗಾದಾಗ ಅಲ್ಲಿ ಸ್ನಾನಕ್ಕೆ ಅಂತ ಹೋದಂಥ ಗೌತಮ ಋಷಿಗಳು ಮರಳಿ ಬರ್ತಾರೆ. ಮರಳಿ ಬಂದಾಗ ಇಲ್ಲಿ ಇಂದ್ರನನ್ನು ನೋಡ್ತಾರೆ. ಇಂದ್ರನನ್ನು ನೋಡಿ ಆವಾಗ ಏನೆಲ್ಲ ನಡೆಯಿತು ಅಂತ ಹೇಳುವಂಥದ್ದು ಗೌತಮ ಋಷಿಗಳಿಗೆ ಗೊತ್ತಾಗುತ್ತದೆ. ಕೋಪ ಬರ್ತದೆ. ಕಾಮಯೇಷ ಕ್ರೋಧಯೇಷ, ಕ್ರೋಧಕ್ಕೆ ವಶರಾಗಿ ಅಹಲ್ಯೆಗೂ ಇಂದ್ರನಿಗೂ ಶಾಪ ಕೊಟ್ಟು ಬಿಡುತ್ತಾರೆ. ಅಹಲ್ಯೆಗೆ ನೀನು ಅದೃಶ್ಯಳಾಗು ಅಂತ ಶಾಪ. ಕೆಲವೊಂದು ರಾಮಾಯಣಗಳಲ್ಲಿ ನೀನು ಕಲ್ಲಾಗು ಅಂತ ಅವಳಿಗೆ ಶಾಪ ಕೊಟ್ಟರು ಅಂತ. ಕಲ್ಲಾಗಿಯೋ ಅದೃಶ್ಯಳಾಗಿಯೋ ಅಂತೂ ಸಾಧ್ವಿಯಾಗಿದ್ದಂತಹ ಅಹಲ್ಯೆ ತಾನು ಕಲ್ಲಾಗಿ ಹೋದ್ಲು, ಶಿಲೆಯಾಗಿ ಹೋದ್ಲು, ಅದೃಶ್ಯಳಾಗಿ ಹೋದ್ಲು. ಅವಳ ಅಸ್ತಿತ್ವ ಇಲ್ಲದೇ ಹೋಯಿತು. ಅವಳು ಮಾಡಿದಂತಹ ತಪಶಕ್ತಿ ಇರ್ಬೋದು, ಅವಳ ಸಾಧನೆ, ಅವಳ ತ್ಯಾಗ, ಇದೆಲ್ಲವೂ ಕೂಡ ಆ ವಾತಾವರಣದಲ್ಲಿ ಹಾಗೆಯೇ ಉಳಿದು ಹೋಯಿತು. ಅವಳು ಶಿಲೆಯಾಗಿ ಬಿಟ್ಲು ಅಹಲ್ಯೆ. ಇವನಿಗೂ ಕೂಡ ಶಾಪ ಸಿಕ್ಕಿ ಹೋಗ್ತದೆ ಇಂದ್ರನಿಗೆ. ಇಂದ್ರ ಮತ್ತೆ ತನ್ನ ಶಾಪವನ್ನು ನಿವಾರಣೆ ಮಾಡಿಕೊಳ್ತಾನೆ, ಅದು ಬೇರೆ ಕತೆ. ಈ ರೀತಿಯಾಗಿ ಅಹಲ್ಯೆ ತನ್ನನ್ನು ತಾನು ದೇವತೆಗಳ ಕಾರ್ಯಕ್ಕೋಸ್ಕರ ತಾನು ಸಮರ್ಪಣೆ ಮಾಡಿಕೊಂಡು ಬಿಟ್ಲು. ಇಂತಹ ಅಹಲ್ಯೆ, ಈ ಅಹಲ್ಯೆಯ ದುಃಖ, ಶೋಕ, ಅವಳ ಆ ಒಂದು ಕಣ್ಣ ನೀರು, ಅವಳ ಆ ಒಂದು ತ್ಯಾಗ, ಇದೆಲ್ಲವೂ ಕೂಡ ಆ ವಾತಾವರಣದಲ್ಲಿ ಮೇಳೈಸಿತ್ತು. ಹಾಗಾಗಿ ಅಲ್ಲಿ ಬಂದಂತಹ ಶ್ರೀರಾಮಚಂದ್ರ ಇದೇನು ದುಃಖ ಇಲ್ಲಿ ಅಂತ ಕೇಳಿದ್ದು. ಯಾವಾಗ ಶ್ರೀರಾಮಚಂದ್ರ ಸ್ವಾಮಿ ಆ ಆಶ್ರಮದ ಒಳಕ್ಕೆ ಪ್ರವೇಶಿಸ್ತಾನೋ, ನಮಗೆ ಮೂಲ ವಾಲ್ಮೀಕಿ ರಾಮಾಯಣ ಹೇಳುವುದು ಹಾಗೆ, ಆವಾಗ ಮತ್ತೆ ಎಲ್ಲವೂ ಹಚ್ಚ ಹಸುರಾಯಿತು.
ಮತ್ತೆ ಆ ವಾತಾವರಣದಲ್ಲಿ ಸಂತೋಷ ಆಹ್ಲಾದ ತುಂಬಿ ತುಳುಕಿತು. ಮತ್ತೆ ಅದೃಶ್ಯಳಾಗಿದ್ದಂತಹ ಅಹಲ್ಯೆ ತಾನು ಪ್ರಕಟವಾದ್ಲು ಅಂತ. ಇನ್ನು ಕೆಲವೊಂದು ತುಳಸೀದಾಸ ರಾಮಾಯಣ, ತೊರವೆ ರಾಮಾಯಣ, ಕಂಬ ರಾಮಾಯಣ, ಹೀಗೆ ಅನೇಕ ರಾಮಾಯಣಗಳುಂಟು. ಅಲ್ಲೆಲ್ಲ ಹೇಳುವ ಪ್ರಕಾರ ಅಹಲ್ಯೆ ಕಲ್ಲಾಗಿದ್ಲು. ಆ ಶಿಲೆಯನ್ನು ರಾಮ ಸ್ಪರ್ಶಿಸಿದ ತಕ್ಷಣ ಅವಳು ಮತ್ತೆ ಹೆಣ್ಣಾಗುತ್ತಾಳೆ ಅಂತ. ಈ ರೀತಿಯಾಗಿ ಶ್ರೀರಾಮಚಂದ್ರ ಸ್ವಾಮಿ ಅಲ್ಲಿಗೆ ಬಂದಾಗ ಅಹಲ್ಯೆ ಅಷ್ಟು ವರ್ಷದ ಅಹಲ್ಯೆಯ ಕಾಯುವಿಕೆ ಏನಿತ್ತು ಭಗವಂತನಿಗಾಗಿ, ಆ ಕಾಯುವಿಕೆಗೆ ಪ್ರತಿಫಲವಾಗಿ ಅವಳಿಗೆ ಮತ್ತೆ ಜೀವದಾನವನ್ನು ಮಾಡುತ್ತಾನೆ ಭಗವಂತ. ಆ ಹೊತ್ತಿಗಾಗಲೇ ಗೌತಮರು ಆ ಆಶ್ರಮಕ್ಕೆ ಬರ್ತಾರೆ. ಅಹಲ್ಯೆಯು ಹಾಗೂ ಗೌತಮರು ಮತ್ತೆ ಸೇರಿಕೊಳ್ತಾರೆ. ಈ ರೀತಿಯಾಗಿ ಶಾಪಗ್ರಸ್ತಳಾದಂತಹ ಅಹಲ್ಯೆಯನ್ನು ಭಗವಂತ ಉದ್ಧಾರ ಮಾಡ್ತಾನೆ ಅಂತ. ಇದು ಅಹಲ್ಯೆಯ ಕಥೆ. ಈ ಕಥೆಯನ್ನು ಕೇಳಿದಂತಹ ಎಲ್ಲರಿಗೂ ಕೂಡ ಸಕಲ ಪುಣ್ಯಗಳೂ ಪ್ರಾಪ್ತವಾಗ್ತದೆ ಅಂತ ಹೇಳಿ ರಾಮಾಯಣ ನಮಗೆ ಹೇಳುತ್ತದೆ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.